आप देख रहे हैं 7 न्यूज। मैं आपके साथ मोहम्मद सलमान जुनैदी। यावत्तू गौरवान्वित ಮಾಧ್ಯಮದ ಮಿತ್ರರನ್ನ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರುಗಳಂತ ಶ್ರೀಯುತ ವೈಜನಾಥ್ ಕಟ್ನೂರ್ಮಠರವರು, ಚಾಂದ್ ಸಾಬ್ ಗಡಗವಾಲ ಅವರು, ಅದೇ ರೀತಿ ಚಡ್ಚಾನ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾಗ್ಠಾಣ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಾಕ್ಟರ್ ಜಾಧವ್ ಅವರು, ಶಾಜಾನ್ ಮುಲ್ಲಾ ಅವರು, ಸಲೀಂ ಪಿರ್ಜಾದೆ ಅವರು, ದೇಸು ಚವ್ಹಾಣ್ರವರು, ಸುಭಾಷ್ ಕಾಲೇಬಾಗ್ ಅವರು, ಹಿಂದಿನ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ರಜಾಕ್ ಕೋರ್ತಿ ಅವರು, ಸೋಮನಾಥ್ ಕತ್ನಳ್ಳಿ ಅವರು ಉಪಸ್ಥಿತರಿದ್ದಾರೆ. ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗ್ಠಾಣದ ಅಭಿವೃದ್ಧಿಯಾಗಿಲ್ಲ, ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಷ್ಟೇ ಅಲ್ಲ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರೆನಿಸಿಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಂದಲೂ ಅಹಿಂದು ವರ್ಗಕ್ಕೆ, ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗ್ಠಾಣ್ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಶ್ರೀಯುತ ವಿಠ್ಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಾಪಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ 1999ರಲ್ಲಿ 98ರಲ್ಲಿ ಚಿಕ್ಕೋಡಿಗೆ ಏನು ಜಿಗ್ಜಿನ್ಯವ್ರು ಹೋದರು, ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು. ಇವತ್ತು ಶ್ರೀಯುತ ರಾಜು ಆಲ್ಗೂರವರು ಅಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಈಗ ಶ್ರೀಯುತ ವಿಠ್ಠಲ್ ಕಟಕ್ದೊಂಡ್ರವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಜಿಗ್ಜಿನ್ನಿ ಅವರು 3 ಬಾರಿ ಶಾಸಕರಾಗಿ 4 ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ. ಇರಲಿ, ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ JDSದಿಂದ RK ರಾಠೋಡ್ರವರು, ದೇವಾನಂದ್ ಚವ್ಹಾಣ್ರವರು, ಈ ರೀತಿ ಅನೇಕ ಜನ ಶಾಸಕರು BJP ಮತ್ತು JDSದಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಅವರು ಕೆಲಸ ಮಾಡ್ಬೋದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು. ಇವತ್ತು ಚಡ್ಚಾಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವರು ನಿನ್ನೆ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು 2013ರಿಂದ 2018ರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು. ತದನಂತರ
18ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ. 5 ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತೋಯ್ತು. ಮತ್ತೆ ಇವತ್ತು ಶ್ರೀಯುತ ವಿಠಲ್ ಕಟಕದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಅವರು ಹೇಳಿದ್ರು, ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದೆ, ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ, ಸ್ಟೋರೇಜ್ಗಳಿಲ್ಲ ಅಂಥೇಳಿ. ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ, ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು, ಯಾರು ಮುತುವರ್ಜಿ ವಹಿಸಿ ಮಾಡಿದ್ರು ಅನ್ನೋದು ಸನ್ಮಾನ್ಯ BJP ಧುರೀಣರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ 1.28 TMC ನೀರು ನಿಲ್ಲಿಸ್ತಕ್ಕಂಥ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕದೊಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ, ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ MB ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗಠಾಣ ಮತಕ್ಷೇತ್ರದಲ್ಲಿ 2023ರಿಂದ ಇಲ್ಲಿವರೆಗೆ ಸುಮಾರು 600ರಿಂದ 700 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ, ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು. ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಹೇಳ್ತಾರೆ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೀವು ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ ಕೇವಲ ನಾಗಠಾಣ ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ? ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ, ಮೃದು ಸ್ವಭಾವದವರು. ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗೆ? ನಿಮ್ಮ ಪ್ರಕಾರ ಕೇವಲ ನಾಗಠಾಣೆ ಅಭಿವೃದ್ಧಿ ಆಗಿಲ್ಲ, ಇನ್ನುಳಿದ 7 ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದ್ರೆ, ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಐತೋ ಹೆಂಗೆ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂಥೇಳಿ ಅವರು ಕೇವಲ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಮಾಡ್ತಾರಂತ ಹೇಳ್ತಾರೆ. ನನಗನ್ನಿಸ್ತದ BJP ಕಾರ್ಯಕರ್ತರಿಗೆ, BJP ಪಕ್ಷಕ್ಕೆ, BJP ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳ್ಳಾರ್ದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ. ಬರೀ ಅವ್ರನ್ನೇ ಟಾರ್ಗೆಟ್ ಮಾಡ್ಕಿಸಿದ್ರೆ ನೀವು ಮಾತಾಡ್ತೀರಿ. ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂಥೇಳಿ ಅವರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ? ಅದು ನಮ್ಮ ಸರ್ಕಾರ ಮಾಡ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ. ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ, ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರೆ ಅಂಥೇಳಿ 2023 ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅದ್ಭುತವಾದಂಥ ಬಹುಮತವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅವರು ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರಲಿಲ್ಲ. ಅಂಥ ನಾಯಕರ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶ್ರೀಯುತ MB ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗಠಾಣ ಜಿಲ್ಲಾ ಪಂಚಾಯತಿ, ಕನ್ನೂರು ಜಿಲ್ಲಾ ಪಂಚಾಯತಿ ನಿಮ್ಮ ಹಳೆ ಮತಕ್ಷೇತ್ರ, ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ
ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ಅವರು ಕೇವಲ ತಿಕೋಟ ಮತಕ್ಷೇತ್ರ, ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವರು ಒಪ್ಕೋತಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜೆ ಮಾಡುವಂಥ ಪರಿಸ್ಥಿತಿ ಐತಿ. ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನು ವಿಜಯಪುರಕ್ಕೆ ತರಬೇಕು ಅಂಥೇಳಿ ಹೇಳಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನನಗೊಮ್ಮ KPCC ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಏನಪ್ಪ ನಿಮ್ಮ ಎಂ ಬಿ ಪಾಟೀಲರು ಕೈಗಾರಿಕಾ ಮಂತ್ರಿಯಾಗಿ ಪ್ರದೇಶಕ್ಕೆ ಹೋಗಿಸಿಂದ್ರೆ ಎಲ್ಲ ಗ್ರ್ಯಾಂಟ್, ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಸತ್ಯ ಐತಿ. ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ, ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡುಗುಂದಿ ಹತ್ರ ಸುಮಾರು 1200 ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತೊಗೊಂಡಿದ್ದಾರೆ. ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ. ಇವತ್ತು ಅವರು ನಾಗ್ಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ, ನಾಗ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ 1200 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ. ನೀವೇನು ಹೇಳ್ತೀರಿ? ನಾವೊಬ್ಬ ಕೃಷಿ ಪಂಡಿತ, ಕೃಷಿ ಪದವೀಧರ, ಇಂಡಸ್ಟ್ರಿಯಲಿಸ್ಟು, ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ, ಅದನ್ನು ಮಾಡಬೇಡ್ದು ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತೇನು ಆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ, ಆ ಬಂಜಾಹಳ್ಳ ಅಂತಕ್ಕಂಥ ಪ್ರದೇಶ, ಇವತ್ತು ತಿಡುಗುಂದಿಗೆ ಹೋಗುವಾಗ ಏನೋ ಒಂದು ಹಳ್ಳ ಬರ್ತೈತಿ, ಅದು ಬಂಜಾಹಳ್ಳ. ಅದು ಹೋಗಿ ಮಿಂಚನಾಳ, ನಾಗ್ಟಾಣ ಆ ಥರಗ ಕೂಡ್ತದೆ. ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರೂ ಮಿಡಿ ಅಲ್ಲಿ ಸಿ ವಾಟರ್ ಇಲ್ಲ, ಕೈ ನೀರು ಬರ್ತೈತಿ. ಅಲ್ಲಿ ನೀವು ರೈತರಿಗೆ ಕೇಳಬಹುದು, ಯಾರು ಹೊಲದಾಗಾದರೂ ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು, ಕಹಿ ನೀರು ಬರ್ತೈತಿ. ಅದನ್ನು ಭೂಮಿಗೆ ಕೊಟ್ಟರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ. ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ, ಕೃಷಿಗೆ ಯೋಗ್ಯವಲ್ಲ, ಇಲ್ಲೊಂದು ಕೈಗಾರಿಕೆ ಮಾಡಬೇಕು, ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ, ಇದಕ್ಕೆ ಹತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಕೆಲಸ ಮಾಡಿದ್ದಾರೆ. ಇದು ನಿನ್ನೆ ಕರೆದಂಥ ಪತ್ರಿಕೆಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಅವರು ಕೇವಲ ಟೀಕಾ ಮಾಡೋದಕ್ಕೆ ಅಥವಾ BJPಯವರ ಒಂದು ಸುಳ್ಳು, ಇವತ್ತು BJPಯವರು ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಕೇವಲ ಒಂದು ಸುಳ್ಳನ್ನು 100 ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದನ್ನು ಮಾಡ್ಕೋತಾರಲ್ಲ, ಆ ನಿಟ್ಟಿನೊಳಗೆ ಇವರು ಒಬ್ಬರು ಈ ರೀತಿ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಖಂಡನೀಯ ಅಂತ ಹೇಳಿಕಿಸಿಂದ್ರೆ ಹೇಳಿ, ಇವತ್ತು ತಾವೇನಾದರೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳೋದಿದ್ರೆ ಕೇಳ್ಬೋದು. 2023ರಿಂದ 25ರಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದರೆ ಅದನ್ನು ಓದಿ ಹೇಳ್ಬೋದು. ನಿಮಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು. ಇಲಾಖಾವಾರು ಯಾವ ಇಲಾಖೆಯಲ್ಲಿ PWDಯಲ್ಲಿ ಎಷ್ಟಾಯಿತು, ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯಿತು, ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯಿತು, ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯಿತು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯಿತು, ಪಶುಪಾಲನಾ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಿಶೇಷವಾಗಿ ಕುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ. ಜಮೀರವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗ್ಟಾಣ್ ಮತಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನು ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ. ನೀವೇನು ನಿನ್ನೆ 6 ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ, ಜಾಡ್ರ ಗಲ್ಲಿಯಲ್ಲಿ ಸುಮಾರು 1.05 ಕೋಟಿ ರೂಪಾಯಿ ಅನುದಾನ,
ಪಚ್ಚಾಪುರ ರಸ್ತೆ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು .27 ಅಂದರೆ 27 ಲಕ್ಷ ರೂಪಾಯಿಗಳ ಅಭಿವೃದ್ಧಿ, ಕೊಂಚಟ್ಕೇರಿ ಓಣೆಯಲ್ಲಿ 1 ಕೋಟಿ ರೂಪಾಯಿ ಯೋಜನೆ, ಕುಷ್ಠರೋಗಿ ಕಾಲನಿಯಲ್ಲಿ 1.25 ಕ್ರೋರ್ಸ್ ರೂಪಾಯಿ, ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ 50 ಲಕ್ಷ. ಹೀಗೆ ಪ್ರತಿಯೊಂದು ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರ್ಬೋದು, ವಿಶೇಷ ಅನುದಾನಗಳನ್ನಾಗಿರ್ಬೋದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 150 ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂಥ ಅನುದಾನ ಮಂಜೂರಾಗಿದೆ. ಇದರಲ್ಲಿ 39 ಕೋಟಿ ರೂಪಾಯಿಗಳು ನಾಗ್ಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ 39 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇವತ್ತು 4,000 ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಒಡಿ ಆದರೆ ಅದರಲ್ಲಿ 1,500 ಮನೆಗಳನ್ನು ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅಂಕಿಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಸತ್ಯವನ್ನು ಮರೆದು ಮಾಚತಕ್ಕಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ. ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವರು ಅನ್ನೋದು ಹೇಳಿ. ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ, ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಲಿ, ಜಿಲ್ಲೆಗಾಗಲಿ, ರಾಜ್ಯಕ್ಕಾಗಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕೇವಲ ಗ್ಯಾರಂಟಿ ಯೋಜನೆಯಲ್ಲೇ ಮುಳುಗಿ ಹೋಗ್ಯದ ಅಂತೇಳಿ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು, ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಯೋಜನೆಗಳನ್ನು ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಕೃಷಿ ಭೂಮಿಗಳಿಲ್ಲ, ಯಾರಿಗೆ ಸ್ವಂತ ಉದ್ಯೋಗವಿಲ್ಲ, ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅಂಥ ಒಂದು ಜನಾಂಗವನ್ನು ಗುರಿಯಾಗಿ ಇಟ್ಕೊಂಡು ಅವರು ಈ 5 ಯೋಜನೆಗಳನ್ನು ತಂದು ಅಂಥ ಜನರಿಗೆ ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಗ್ಯಾರಂಟಿ ಹಣ ಇದೆ, ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ, ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ. ನೀವು ಕೇವಲ BJPಯವರು ಟೀಕಾ ಮಾಡ್ತಾ ಇದ್ದೀರಿ, ದುಡ್ಡಿಲ್ಲ ಅಂತೇಳಿ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು 50 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಸುಮಾರು 1 ತಿಂಗಳಿಂದಲೇ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ಹೇಳಬೇಕು. ನೀವೇನು ಜಿಲ್ಲೆಯ ಮಹಾನ್ ನಾಯಕರು ವಿಜಯಪುರ ಜಿಲ್ಲೆ ಬಿಟ್ಟು ಚಿಕ್ಕೋಡಿಗೆ ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರಗಾಲಕ್ಕೆ ಹೋಯ್ತದ, ಅವ್ರ ಸಾಧನೆ ಹೇಳ್ಕೊಡ್ರಿ. ನೀವು ಸಿಗ್ಜಿನಿ ಸಾಹೇಬರು ಇಂತಿಂಥ ಮಂತ್ರಿ ಇದ್ದು ಇಂಥ ಕೆಲಸ ಮಾಡ್ಯಾರ, ನಾವು ಯಾಕೆ ಹೇಳ್ಕೊತೇವೆ ಹೆಮ್ಮೆಯಿಂದ? MB ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು, ಕೈಗಾರಿಕಾ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವೆ. ನೀವು ಗೃಹ ಮಂತ್ರಿ ಇದ್ದಾಗ, ಅಬಕಾರಿ ಮಂತ್ರಿ ಇದ್ದಾಗ, ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ, ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ರಿ ಅದನ್ನು ಹೇಳ್ಕೊಂಡು ನೀವು ಚರ್ಚೆ ಮಾಡಿರಿ,
ಸಾರ್ವಜನಿಕರ ಬಲಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ತಾವು ನಿನ್ನೆ ಬಿಜೆಪಿದವರು ಸರ್ 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 ಯತ್ನಾಳ್ ಅವರು ಮಾತಾಡೋದ್ರಿಂದ ಅವ್ರಿಗೆ ಆ ಪಕ್ಷದವ್ರು ಏನು ಮಾಡಿದಾರಂತೂ ಜಗತ್ ಜಾಹೀರಾಗ್ಯದ. ಯಾರಿಗಾದರೂ ಸ್ವಲ್ಪ ಮಾತಾಡಿದೇವು ಸರ ನಾವು. ಅವರು ಎಲ್ಲಿ ಮಾತಾಡ್ತೇವ್ರಿ ಯತ್ನಾಳ್ ಅವರು. ನಾ ಆಗಲೇ ಒಂದು ಮಾತು ಸೂಕ್ಷ್ಮವಾಗಿ ಅವ್ರ ಹೆಸರು ತಗೊಳ್ಳಾರ್ದೆ ಹೇಳಿದೆ. ಬಿ ಜೆ ಪಿ ಪಕ್ಷದವರಾಗಿರ್ಬೇಕು, ಬಿ ಜೆ ಪಿ ಶಾಸಕರಾಗಿರ್ಬೇಕು, ಇವತ್ತು ಅವ್ರು ಬಿ ಜೆ ಪಿಯದು ಉಚ್ಚಾಟನೆ ಆಗಿದ್ದಾರೆ. ಅವರು ಒಂದೇ ಏನು ಅವ್ರ ಅಜೆಂಡಪ್ಪ ಅಂದ್ರೆ ಹಿಂದುತ್ವ, ಅಲ್ಪಸಂಖ್ಯಾತರಿಗೆ ಬೈದ್ರಿಂದಲೇ ನಾವು ಆರ್ಸಿ ಬರ್ತೇವೆ ಅಂತೇಳಿ ಆ ಭ್ರಮೆಯಲ್ಲಿ ಅವರು ಇದ್ದಾರೆ. ಮೊನ್ನೆ ದಿವಸನೇ ಜನ, ಬಿಜಾಪುರ ಜಿಲ್ಲೆಯ ಜನ ಅವ್ರಿಗೆ ಬುದ್ಧಿ ಕಲಿಸ್ತಿತ್ತು. ಇವತ್ತೇನು ನಮ್ಮ ರಾಹುಲ್ ಗಾಂಧಿಯವರು ಮತ ಕಳುವು ಆಗ್ಯದಂತ ಹೊಂಟಿದ್ದಾರೆ. ಅದು ಬಿಜಾಪುರ ನಗರದೊಳಗೂ ಅವರು ಹೊರಗಿನಿಂದ 25-26 ಸಾವಿರ ಮತಗಳನ್ನು ತಂದು ಕಿಶಿಂದ್ರೆ ಇವತ್ತು ಮತ ಕದಿಯೋದ್ರ ಮುಖಾಂತರ ಶಾಸಕರಾದರು. ಇವತ್ತು ಪರಿಸ್ಥಿತಿ ಹಿಂಗಾಗ್ಯದಲ್ಲ. ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಹಿಂದೂಗಳು ಸಹ ಏನಪ್ಪ ಇವರು ಏನು ಮಾತಾಡ್ತಾರ ಅಂತ. ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೋದು 5 लाख ಕೊಡ್ತೀನಿ. ಹಾಂ, ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಿಲ್ಲ. ಆ್ಯಸ್ ಎ ಪ್ರೆಸಿಡೆಂಟ್ ಅದು ಕೇಳ್ತಾ ನನಗೆ ನಾವು ನಿನ್ನೆ ಮಾಡಿದ ಬಗ್ಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿಲ್ಲ. ನಿಮ್ಮ ಕಾಂಗ್ರೆಸ್ ಅವರಿದ್ದಾರೆ, ಬೇರೆ ಬೇರೆ ಹೋಟೆಲ್ ಮಾಡ್ತಾರೆ. ಮುಸ್ಲಿಂ ಲೀಡರ್ಸ್ ಅವ್ರಿಗೆ ಅವಕಾಶ ಇರ್ತಿಲ್ಲ, ಬೇರೆ ಹೋಟೆಲ್ದಾಗ ಮಾತಾಡ್ತಾರೆ. ಕಾಂಗ್ರೆಸ್ ಪ್ಲಾಟ್ಫಾರ್ಮ್ದಲ್ಲಿ ಯಾರು ಮಾತಾಡ್ತಿಲ್ಲ. ವಾಟ್ ಇಸ್ ದಿಸ್? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತಾಡಿದ್ರು ಅಂತ ತಿಳ್ಕೊಂಡು ನಾವು ಮಾತಾಡೋದು ಸಮಂಜಸ ಆಗ್ಲಿಕ್ಕಿಲ್ಲ ಅಂತ. ಅವರು ಮಾತಾಡ್ತಾರೆ ಇಲ್ಲ ನನಗೆ ಕರೆಕ್ಟ್ ಸರ್, ಕರೆಕ್ಟ್ ಮಾಡ್ತೇವೆ ನಮಗೆ ಅದನ್ನು ಇಂಥ ಪೊಲಿಟಿಕಲ್ ಇಶ್ಯೂ ತಗೊಂಡು ಮಾತಾಡ್ತೀರಿ. ವೆಲ್ ಅಂಡ್ ಗುಡ್, ಅದ್ರ ಬಗ್ಗೆ ತಗೋಲ್ಲ. ಈ ವೆರಿ ಸೆನ್ಸಿಟಿವ್ ರೀಸೆಂಟ್ಲಿ ಮಾತಾಡಿದ್ದು ಅದ್ರ ಬಗ್ಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ, ಈಗಾದರೂ ನಾವು ಹೇಳ್ತೇವೆ ಅವ್ರು ಏನು ಹೇಳಕತ್ತಾರ ಅದು ಕಣ್ಣಿ ಅವರು ಬರೀ ಇದನ್ನೇ ಮಾಡ್ಕೊತ ಬಂದಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ ಮತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನು ಏನು ಮಾಡಬೇಕು ಅನ್ನೋದು ಅವತ್ತಿನ ದಿವಸ ನನಗೆ ಕೆಲವು ಮಂದಿ ಫೋನ್ ಹಚ್ಚಿ ಹೊರ್ತಿವ್ರದು ಮಾಡೋಣ್ರಿ ಪ್ರೆಸ್ ಮೀಟ್ ಅಂದರು. ನಾನು ಊರಾಗ ಇರಲಿಲ್ಲ, ನಾನು ಹಾವೇರಿ ಒಳಗಿದ್ದೆ. ಹಿಂಗಾಗಿ ಅದು ಉಳಿತು. ನಾವು ಬರೋದ್ರಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಅಂತ ನಾವು ಅಷ್ಟಕ್ಕೆ ಬಿಟ್ಟಿದ್ದೆವು. ಇವತ್ತು ಆ ವಿಷಯವನ್ನು ನಾವು ಖಂಡಿಸ್ತೇವೆ. ನಗರದಲ್ಲಿ ಮೊನ್ನೆ ನೀರು ಬಂತು ಸರ್, ವಾರ್ಡ್ಗಳಿಗೆ ಕಟ್ಟಡದಲ್ಲಿ ಅವರು ಭೇಟಿ ನೀಡಿದ್ದಾರೆ. ಹೋಗಿದ್ದಾರೆ ಉಸ್ತುವಾರಿ ಸಚಿವರು. ಹೇಳಬೇಡಿ, ಹಾಂ, ನಗರ ಇವರು ಕಟ್ಟಡದಲ್ಲೂ ಶಾಸಕರು ಅವರ ಕ್ಷೇತ್ರದಲ್ಲಿ ನೀರು ಸಿಕ್ಕಾಪಟ್ಟೆ ಬಂದಾಗ ಜನ ಪೂರ ನೀರಲ್ಲಿ ನಿಂತಿದ್ರು. ಏನಾದರೂ ಹೋಗಿ ಭೇಟಿ ಕೊಟ್ಟಿದ್ದಾರಾ? ಒಂದು ಫೋಟೋ ಏನಾದರೂ ಇದ್ದರೆ ಕೂಡ ಸುದ್ದಿ ಮಾಡ್ತಾರೆ. ಫೋಟೋ ಕೊಡ್ತೇವಲ್ಲ ಸರ್. ಅಲ್ಲ, ಭೇಟಿ ನೀಡಿದಾರೋ ಇದು ನಾನು ಹೋಗಿಲ್ಲ ಸರ್. ಅದ ನಾವು ಅಡ್ಡಾಡಬೇಕಲ್ಲ. ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಶಾಸಕರವರು ಹಿಂಗಾಗಿದೆ, ಇಷ್ಟು ಇದು ಮಾಡಿದೀವಿ, ಸಮಸ್ಯೆ ಆಗಿದೆ, ಇಷ್ಟು ಜನರನ್ನ ಸ್ಪಂದಿಸಿದ್ವಿ ಅಂತ ಹೇಳಿಲ್ಲ. ಈಗ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಅದು ದೂರ ಕುರ್ಚಿಯಿಂದ ಹೇಳ್ತಾರೆ. ಈ ಕಣ್ಣೂರು ಗ್ರಾಮದ ಕುಡಿಯುವ ನೀರು ಯೋಜನೆ ಕುರಿತಾಗಿ ಸ್ವಾಮಿಗಳ ಕಡೆಯಿಂದ ಎಲ್ಲ ಪ್ರತಿಭಟನೆ ಮಾಡಿದ್ರು. ಆ ಕುಡಿಯುವ ನೀರಿನ ಯೋಜನೆ ಏನಾಯ್ತು ಅನ್ನೋದು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ವಿರೋಧ ಪಕ್ಷದವರು ಅದನ್ನು ಸದ್ಬಳಕೆ ಮಾಡ್ಕೊತಾ ಇದ್ದಾರೆ. ಅಲ್ಲ, ಅದೇ ವಿರೋಧ ಪಕ್ಷದವರು ನಗರ ಶಾಸಕರಲ್ಲೇ ಹೋಗಿದ್ರು. ನಗರ ಶಾಸಕರು ಇಲ್ಲಿ ಬಿಜಾಪುರ ಎಲ್ಲ ನೀರಾಗಿ ನಿಂತಿತ್ತು. ಅವಾಗ ಏನು ಮಾಡ್ಕೊಂಡಿದ್ರ ಅವ್ರು ಏನು ಮಾಡ್ಯಾರ? ಒಂದ್ ಕಡೆ ಎಲ್ಲೇ ಬಂದಾರ. ಅಲ್ಲ, ಆಡಳಿತದಲ್ಲಿ ಅವ್ರ ತಮ್ಮ ಮತಕ್ಷೇತ್ರನಾಗ ದೊಡ್ಡ ಮತಕ್ಷೇತ್ರದಿಂದ ಅವರು ಎಲ್ಲ ತಿರ್ಗಾಡ್ಯಾರ. ಎಲ್ಲ ತಿರ್ಗಾಡ್ಯಾರ. ಅವ್ರು ಇವರಾಗಿ ಸುಮ್ ಕೂತಿಲ್ಲ. ತಿರ್ಗಾಡಿ ಮತ್ತೆ ಯೋಗಾಪುರ ಸಂಬಂಧದಲ್ಲಿ 6 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಸರ್, ಈಗ ಇಂದಿಗೆ ಮೊನ್ನೆ CM ಬಂದರು. ಅಲ್ಲಿ ಎಷ್ಟು ಸರ್ 4,550 ಕೋಟಿ ಉದ್ಘಾಟನೆ ಮಾಡಬೇಕು. ನೀವು ಇಲ್ಲಿ ಹೇಳ್ತಿದ್ದೀರಿ ಈ MLA ಕ್ಷೇತ್ರಕ್ಕೆ 700 ಕೋಟಿ ಬಂದಿದೆ ಅಂತ. ಅಲ್ಲೇ ತಾರತಮ್ಯ ಕಾಣ್ತಲ್ಲ. ಅಲ್ಲಿ ವಿಶೇಷವಾದಂಥ ಹೊರ್ತಿ ರೇವ್ ಇದೆ ಸರ್.
ಒಂದೇ ಅದು ಹಿಂದಿನ ಕಾಲದಲ್ಲಿ ಅವತ್ತು ಬಿ ಜೆ ಪಿಯವರು ತಮ್ಮ ಸರ್ಕಾರ ಇದ್ದಾಗ ಹೊರ್ತಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನು ಮಾಡಿದ್ರು, ಏನೂ ₹1 ಬಿಡುಗಡೆ ಮಾಡಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಅಪ್ರೂವಲ್ ಕೊಟ್ಟು ತೊಗೊಂಬಂದ್ರು. ₹3,200 ಕೋಟಿ ಅದೊಂದು ಯೋಜನೆ, ಅದೇ ಒಂದು ದೊಡ್ಡದು ಅದರೊಳಗಿತ್ತು. ಅದ್ರ ಜೊತೆಗೆ ಇಲ್ಲಿಕ್ಕಿಂತ ಸ್ವಲ್ಪ ಖರ್ಚು ಮಾಡಿಲ್ಲ ಸರ್. ಅದನ್ನು ನೀವು ಹೆಂಗೆ ಜಾಗ ತಗೊಂಡ್ರಿ ₹4,000 ಕೋಟಿ ಖರ್ಚು ಮಾಡಿದ್ರಿ? ಆಲ್ರೆಡಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಅದು ಶಂಕುಸ್ಥಾಪನೆ ಆಗಿದೆ. ಮತ್ತೆ ಬಿಜೆಪಿ ಗೌರ್ಮೆಂಟ್ದಲ್ಲಿ ಶಂಕುಸ್ಥಾಪನೆ ಆಗ್ಯದ ಹೊರತು ಅಪ್ರೂವಲ್ ಆಗಿಲ್ಲ. ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿಂದಿನ ದಿವಸ ಅಂದರೆ ಇಲ್ಲಿ ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮುಗಿಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ತಾನೇ ನಾವು ಕ್ಯಾಬಿನೆಟ್ದಲ್ಲಿ 4th ಇಯರ್ ರೇವಣಸಿದ್ದೇಶ್ವರ ಯೋಜನೆ ಮಂಜೂರು ಕೊಟ್ಟು ಬಂದಿದ್ದೀವಿ, ನಾಳೆ ಹೋಗಿ ಅದಕ್ಕೆ ಅಡ್ಗಲ್ಲು ಹಾಕಿ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತೇಳಿ. ಹೀಗಿದ್ದರೆ ಬಿ ಜೆ ಪಿಯವರು ಶಂಕುಸ್ಥಾಪನೆ ಮಾಡಿದ್ರು, ಅವತ್ತೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ರೆ ಇವರು ಇನ್ನೊಮ್ಮೆ ಕ್ಯಾಬಿನೆಟ್ನೇ ಕೊಡೋಕ್ಕೆ ಸಾಧ್ಯನಾ? ಕೊಡ್ಲಿಲ್ರಿ. ಈಗ ಅಂದರೆ ಕ್ಯಾಬಿನೆಟ್ನಲ್ಲಿ 2 ಸಲ ಅಪ್ರೂವಲ್ ಕೊಡ್ತಾರೆ ಅಂದಂಗಾಯ್ತು ಒಂದೇ ಸಬ್ಜೆಕ್ಟ್. ಇಲ್ಲ ನಾವು ಹೇಳ್ತಾ ಇದ್ದೀವಿ, ಅವ್ರು ಕೊಟ್ಟೇ ಇಲ್ಲ. ಅವ್ರು ಕೊಟ್ಟಿಲ್ಲ, ಸುಮ್ಮನೆ ಪ್ರಚಾರಕ್ಕೆ ಚುನಾವಣೆ ಸಂದರ್ಭದೊಳಗೆ ಬಂದು ಪ್ರಚಾರ ಮಾಡಿಕಿಸಿದ್ರೆ ಅವರು ಅದನ್ನು ಒಂದು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ ಹೊರತು ಅವ್ರಿಗೆ ಮಾಡಿಲ್ಲ. ಸರ್ ಹೋಗಿದ್ದೀನಿ ಈಗ ನೋಡಿ ಸರ್. ಇಲ್ಲೇ ನೀವು ಕೊಟ್ಟಿದ್ದೀರಿ, ಇದರಲ್ಲಿ ಪ್ರಾರಂಭಿಸಬೇಕು ಅಂತ ಕೊಟ್ಟಿದ್ದೀರಿ. ಸುಮಾರು 8ರಿಂದ 10 ಕಾಮಗಾರಿಗಳು ನಾವು ನೋಡ್ತಾ ಇದ್ದೀವಿ. ಪ್ರಾರಂಭದ ಹಂತ ಇನ್ನೂ ಆರಂಭನೇ ಆಗಿಲ್ಲ, ಪ್ರಾರಂಭಿಸಬೇಕಾಗಿದೆ ಅಂತ 2 ವರ್ಷದಿಂದ ಏನಾಯ್ತು? ಮಂಜೂರು ಕೊಟ್ಟಿದ್ದು ಇವ್ರು ಕೊಡ್ತೀನಿ, ಮಂಜೂರು ಮಾಡಿದ್ದೀರಿ ಕಾಮಗಾರಿ. ಈಗ ನೀವು ಎಚ್ಚೆತ್ತುಕೊಂಡಿದ್ದೀರಿ, ಎಲ್ಲ ಬಿಜೆಪಿ ಅವರು ಆರೋಪ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ ಅಂತ ನಾವು. ಸರ್ ಒಂದು ಮಾತು ನಿಮಗೆ ಹೇಳ್ತೀನಿ, ನಾವು ಜಳಕಿಯಿಂದ ಚಡ್ಚಾಣಕ್ಕೆ ಹೋಗ್ತಕ್ಕಂಥ ರಸ್ತೆ ತಾವೆಲ್ಲ ಚುನಾವಣೆ ಸಂದರ್ಭದೊಳಗೆ ಹೋಗಿರ್ಬೋದು. 23 ಒಳಗೆ ಹಿಂದಿನ ಶಾಸಕರು ಅಲ್ಲಿ ಏನು ಮಾಡಿದ್ರು, ಆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ನಾವು ಜಳಕಿದಿಂದ ಚಡ್ಚಾಣ್ ಮುಟ್ಬೇಕಾಗಿತ್ತಂದ್ರೆ 45 ನಿಮಿಷ ತೊಗೋತಿತ್ತು. ಇವತ್ತು ನೀವು ಹೋಗಿ ಬರ್ರಿ, 6 ತಿಂಗಳ ಹಿಂದನೇ ಆ ರೋಡ್ ಇವತ್ತು ನ್ಯಾಷನಲ್ ಹೈವೇ ಆದಂಗೆ ಆಗೈತಿ. ಇವತ್ತು ಅದೇ ರೀತಿ ಅನೇಕ ರೋಡ್ಗಳು ಇವತ್ತು ವಿಶೇಷವಾಗಿ ನಾಗಠಾಣ ಮತಕ್ಷೇತ್ರದ ಒಂದು ರಸ್ತೆ ಅಭಿವೃದ್ಧಿ ಕುಂಠಿತ ಆಗಲು ಕಾರಣ ಏನೈತಪ್ಪ ಅಂದ್ರೆ ಒಂದು ಹೊಸ ಹೈವೇ ಇವತ್ತು ಅಕ್ಕಲಕೋಟದಿಂದ ಮಾಸಾಳ ಅಗರ್ಕೇಡ ಸಾಲುಟ್ಗಿ ಮಾರ್ಗವಾಗಿ ಇವತ್ತೇನು ಹೈವೇ ಹೊಂಟಿದೆ ಅದು ಈಗಾಗಲೇ ಮಂಜೂರಿ ಕೊಟ್ಟಿದ್ದರಿಂದ ಇವತ್ತು PWD ಇಲಾಖೆಯವರು ಆ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹೀಗಾಗಿ PWD ಅವರು ಮೇಂಟೆನೆನ್ಸ್ ಮಾಡುವಂಗಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲೆಲ್ಲಿ ಪೂಲ್ಗಳನ್ನು ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಕತ್ತಾರೆ. ಆ ರಸ್ತೆ ಸ್ವಲ್ಪ ಅಸ್ತವ್ಯಸ್ತ ಇರಬೇಕು. ಅದನ್ನು ಹೊರತುಪಡಿಸಿದ್ರೆ ನಾಗಠಾಣ ಮತಕ್ಷೇತ್ರದೊಳಗೆ 100ಕ್ಕೆ 75% ರೋಡ್ ಚಲೋ ಅದಾವೆ. ಇವತ್ತು ನೋಡಿ, ನಾಗಠಾಣದಿಂದ ಒಳಗೆ ಹೋಗ್ತಕ್ಕಂಥ ನೀವು ಜಂಬಿ ರೋಡ್ ಆಗಿರ್ಬೋದು, ಆಯರಿ ರೋಡ್ ಆಗಿರ್ಬೋದು, ದ್ಯಾಬೇರಿ ರೋಡ್ ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರ ಸಂಪೂರ್ಣ ಅಭಿವೃದ್ಧಿ ಆಯ್ತಪ್ಪ ಅಂದರೆ ಅಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡೋದೇ ಉಳಿಯಂಗಿಲ್ಲ. ಅದು ನೋಡಿರಿ, ನೀವು ಬಂದಿರಿ ಈಗ ಸರ ಈಗ ನಾ ಕೊಟ್ಟಿದ್ರೊಳಗೆ ಅದು ಟೆಂಡರ್ ಆಗ್ಯದ ಅಂತ ಮನೆ ತಗೊಂಡ್ಬಂದು ರೋಡ್ ಬಗ್ಗೆ ಕಟ್ಟಿಲ್ಲ. ಅಲ್ಲ, ಆ ಜಾಗದ ಮಾಲಕರ ಸಮಸ್ಯೆಗೆ ನಾವು ಹೋಗಿ ಅದಕ್ಕೆ ಅಟೆಂಡ್ ಆಗಿದ್ದೀವಿ. ಈಗ ಅದು ಬಗೆಹರಿತೈತೆ, ಅದನ್ನು ಕೂಡ ಮಾಡುವ ರೋಡಿಗೆ 5 ಕೋಟಿ ಮನೆ ಮೊನ್ನೆ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಮಹಾನಗರ ಪಾಲಿಕೆಯಲ್ಲಿ ಬಸವನಗೌಡ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಮಂತ್ರಿಯೊಬ್ಬರ ಕೈವಾಡದಿಂದ ಈ ಅಧಿಕಾರವನ್ನು ಹಿಡಿದಿದ್ದೀವಿ ಅಂತ. ಅದರ ಬಗ್ಗೆ ನೀವು ಇನ್ನೊಂದರ ಸ್ಪಷ್ಟೀಕರಣ ಕೊಡಲಿಲ್ಲ. ಅದು ಯಾರ ಮಂತ್ರಿಗಳು, ಏನು MB ಪಾಟೀಲ್ರ, ಏನು ಶಿವಾನಂದ ಪಾಟೀಲ್ರ, ಸ್ಪಷ್ಟೀಕರಣ ಕೊಡಿ. ಅದು ಅವರೇ ಕೊಡಬೇಕು ಅದನ್ನು ಸ್ಪಷ್ಟೀಕರಣ. ಯಾಕಂದರೆ ನಮ್ಮ ಪಕ್ಷದ ಅಲ್ಲ ಸರ, ನಮ್ಮ ಪಕ್ಷದ ಯಾರೂ ಸಚಿವರು ನಾವು ಭಾರತೀಯ ಜನತಾ ಪಕ್ಷವರಿಗೆ ಬೆಂಬಲಿಸುವ ಪ್ರಶ್ನೆನೇ ಬರೋದಿಲ್ಲ. ಅವರು ಅಧಿಕಾರ ಹಿಡಿದಿನಪ್ಪ ಅಂದ್ರೆ
ಅವ್ರೇನು ನಮಗೆ ಆಪಾದನೆ ಮಾಡ್ತಿದ್ರು, ಬಿ ಜೆ ಪಿಯವ್ರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಅದನ್ನು ಮಾಡ್ತಾರೆ, ಅದನ್ನು ಆ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಧಿಕಾರದಲ್ಲಿ ಇದ್ದೀರಿ ನೀವು, ಇಡೀ ಕರ್ನಾಟಕ ನಿಮ್ಮದಿದೆ, ಈ ಒಂದು ಮಹಾನಗರ ಪಾಲಿಕೆ ಅಧಿಕಾರವನ್ನು ಹಿಡಿಯಕ್ಕಾಗಲ್ಲ ಅಂತ ಅಲ್ಲಿ ಸಂಪೂರ್ಣ ಮೆಜಾರಿಟಿ ನಮಗೂ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ. ಅಲ್ಲಿ ಪಕ್ಷೇತರ ಸದಸ್ಯರು ಯಾವ ರೀತಿ ಹೋಗ್ತಾರ ಆ ರೀತಿ ಅದು ನಡೀತೈತಿ. ಬೇಡ ಅದನ್ನೆಲ್ಲ ನಾವು ಮಾತು ಆ ರೀತಿ ಆಗ್ತದೆ. ಕೆಲವು ಸಂದರ್ಭದೊಳಗೆ ಅವರು ನಮ್ಮ ಕಡೆ ವಾಲ್ತಾರೆ, ಕೆಲವು ಸಂದರ್ಭದೊಳಗೆ ಅವ್ರ ಕಡೆ ವಾಲ್ತಾರೆ. ಇದು ನಡೆದು ಬಂದಂಥ ರೀತಿ. ಪಕ್ಷೇತರ ಸದಸ್ಯರು ಹೆಚ್ಚಿರೋದ್ರಿಂದ ಆ ಸಂದರ್ಭ ಘಟಿಸ್ತದೆ.